ವಿರಾಜ್ ಬೇಜಾರಲ್ಲಿದ್ದಾನೆ. ಈ ಟೈಮಲ್ಲಿ ನೀನ್ ಅವನ್ ಜೊತೆಗಿದ್ರೆ ಅವನ್ ಮನ್ಸಿಗೂ ನೆಮ್ಮದಿ. ಯಾಕೆ ವಿರಾಜ್ ಅವನ್ ಪ್ರಾಬ್ಲಮ್ನ ಅವನೊಬ್ನೇ ಸಾಲ್ವ್ ಮಾಡ್ಕೊಳಕ್ ಆಗಲ್ಲ ಅನ್ಕೊಂಡಿದ್ಯಾ? ಹೇ, ನಾನ್ ಹಾಗೆ ಹೇಳಿಲ್ಲ. ಆಕ್ಚುಲಿ ಯು ಆರ್ ದಿ ಪ್ರಾಬ್ಲಮ್. ನಿನ್ನಿಂದನೇ ಇಷ್ಟೊಂದು ಆಗಿರೋದು. ಹೌದು, ಅರು ಅಮ್ಮನ್ ಮಾತನ್ನ ಮೀರಕ್ಕಾಗಲ್ಲ ಅಲ್ವಾ. ಅವ್ರು ಹೇಳಿದ್ರು ವಿರಾಜ್ ಒಬ್ನೇ ಆ ಪ್ರಾಜೆಕ್ಟ್ ನ ಹ್ಯಾಂಡ್ಲ್ ಮಾಡ್ಬೇಕು ಅಂತ. ಅದಕ್ಕೆ ನಾನ್ ಅವನ್ ಜೊತೆ ಇರ್ಲಿಲ್ಲ. ಇಲ್ಲ ಅಂದಿದ್ರೆ ನಿನಗ್ ನೀನ್ ಏನ್ ಅನ್ಕೊಂಡಿದ್ಯಾ? ಇನ್ನು ಒಬ್ಳಿಂದನೇ ಎಲ್ಲ ಆಗದು ಅಂತನಾ? ಯಾಕ್ ರಮ್ಯಾ ಹೀಗ್ ಮಾತಾಡ್ತಿದ್ಯಾ? ಮತ್ತೆ ನಾನ್ ಬೆಳಗ್ಗೆ ಆಫೀಸಿಗೆ ಹೋಗೋದ್ನ ನೀನ್ ತಡ್ದೆ. ಇನ್ ಕೇಸ್ ನಾನು ಆಫೀಸಿಗೆ ಹೋಗಿದ್ರೆ ವಿರಾಜ್ಗೆ ನನ್ ಸೈಡ್ ಇಂದ ಏನಾದ್ರೂ ಹೆಲ್ಪ್ ಆಗಿರೋದು. ರಮ್ಯಾ, ನೀನ್ ತಪ್ಪು ತಿಳ್ಕೊಳ್ತಿದ್ಯಾ. ನೀನ್ ಆಫೀಸ್ಗೆ ಹೋದ್ರೆ ನಂಗೂ ಖುಷಿನೇ. ಹೋದ್ರೆ ಅಲ್ಲ, ಹೋಗೇ ಹೋಗ್ತೀನಿ. ವಿರಾಜ್ ಟೆನ್ಷನ್ ಅಲ್ಲಿ ಹೀಗ್ ಮಾತಾಡ್ತಿದ್ಯಾ ರಮ್ಯಾ? ಇದೆಲ್ಲ ಏನ್ ದೊಡ್ಡ ವಿಷಯನೇ ಅಲ್ಲ ಮಿಥಿಲಾ. ಇವತ್ತೇನೋ ಅವ್ನ್ ಲಕ್ ಸರಿ ಇರ್ಲಿಲ್ಲ, ಏನೋ ಆಗೋಯ್ತು. ಬಟ್ ನಾಳೆನೂ ಈ ತರ ಇರಲ್ಲ. ಕರೆಕ್ಟ್ ಆಗಿ ಹೇಳ್ದೆ ರಮ್ಯಾ. ಅವನ್ ಬೆನ್ ಹಿಂದೆ ನಾನ್ ಇರ್ತೀನಿ. ಸ್ವಲ್ಪ ದಿನ ಮಿಥಿಲಾ, ಒಂದ್ಸಲಿ ಈ ಮನೆಗೆ ಮದ್ವೆ ಆಗಿ ಸೊಸೆ ಆಗಿ ಬಂದ್ಮೇಲೆ ನಾನೇ ಹ್ಯಾಂಡಲ್ ಮಾಡ್ತೀನಿ. ಆಮೇಲೆ ನೀನು ಕಂಪ್ಲೀಟ್ ಆಗಿ ರೆಸ್ಟ್ ಮಾಡ್ಬೋದು. ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದೀನಿ ರಮ್ಯಾ. ಆದಷ್ಟು ಬೇಗ ಆ ದಿನ ಬಂದೇ ಬರುತ್ತೆ. ಇವಾಗ ಆ ಮೀಟಿಂಗ್ ಇತ್ತು, ಅದಿತ್ತು, ಇದಿತ್ತು ಅಂತ ರೀಸನ್ ಕೊಡ್ತಿದ್ಯಾ ಅಲ್ವಾ? ಮುಂದೆ ಆ ಪ್ರಾಬ್ಲಮ್ ಇರಲ್ಲ. ಯಾವ್ದು ಮೀಟಿಂಗ್ ಇಲ್ದೆ ಈ ಮನೇಲಿ ಆರಾಮಾಗಿ ಇರ್ಬೋದು. ಹಾಗೆ ಮಾಡು ರಮ್ಯಾ, ನಂಗೂ ಮನೇಲಿರೋದೇ ಖುಷಿ. ವಿರಾಜ್ ಚಿಕ್ಕಪ್ಪನ್ಗೆ ಏನಾಯ್ತು? ಏನೂ ಆಗಿಲ್ಲ, ಟೆಸ್ಟ್ ಅಲ್ಲಿ ಫೈಲ್ ಆದ್ರು ಅಷ್ಟೇ. ವಿರಾಜ್ ಹೆದರ್ಕೊಂಡಿದ್ದಾನೋ ಏನು? ಮ್ಯಾಮ್, ಬಟ್ಟೆ ರೆಡಿ ಆಗಿದೆ. ನೀವ್ ಯಾರ್ದೋ ಮಾತ್ ಕೇಳಿ ರಂಜಿತ್ ಬಾವನ್ ಮೇಲೆ ಅನುಮಾನ ಪಡಬಾರ್ದಿತ್ತು. ನಿಂಗ್ ರಾಜಕೀಯ ಎಲ್ಲ ಗೊತ್ತಾಗಲ್ಲ ವೈಜು. ವಿರಾಜ್ ಪ್ರೆಸೆಂಟೇಶನ್ ಕೊಡುವಾಗ ನಾನು ಅಣ್ಣನ್ನೇ ನೋಡ್ತಾ ಇದ್ದೆ. ಅವನ್ ಮುಖದಲ್ಲಿ ಒಂಚೂರು ಖುಷಿನೇ ಇರ್ಲಿಲ್ಲ. ರೀ, ಅವ್ರು ಯಾವಾಗ್ಲೂ ಹಾಗೆ ಅಲ್ವಾ ಇರೋದು? ಯಾವಾಗ ತಾನೇ ನಗ್ನಗ್ತಾ ಇರ್ತಾರೆ ಹೇಳಿ? ಅಷ್ಟೇ ಅಲ್ಲ ವೈಜು, ವಾರಿಜಾ ಇದ್ದದ್ ಮೀಟಿಂಗಿಗೂ ಅಣ್ಣ ಬರ್ಲಿಲ್ಲ. ಬೇರೆ ಯಾವ್ದಾದ್ರು ಮೀಟಿಂಗ್ ಅಟೆಂಡ್ ಮಾಡ್ತಿರ್ಬೋದಲ್ವಾ? ನಾನು ಹಾಗೆ ಅನ್ಕೊಂಡೆ. ಆದ್ರೆ ಅವನು ಸ್ಯಾಂಪಲ್ ಇಟ್ಟಿದ್ದ ಜಾಗದಲ್ಲಿದ್ದ. ಅಲ್ಲೇನ್ ಮಾಡ್ತಿದ್ದ ನೋಡಿ, ಅನುಮಾನದಲ್ಲಿ ಎಲ್ಲಾನು ನೋಡ್ತಿದ್ರೆ ತಪ್ಪಾಗೆ ಕಾಣುತ್ತೆ. ಮಿಥಿಲಾ ಹೇಳಿದ್ದನ್ನ ಕೇಳಿಸ್ಕೊಂಡ್ರಲ್ಲ. ಮನೆ ಒಳಗೆ ಮನಸ್ಸಿನೊಳಗೆ ಅನುಮಾನದ ಹೊತ್ತನ ಬೆಳೆಯಕ್ ಬಿಡಬೇಡಿ. ಅದ್ರಲ್ಲಿ ಹುಟ್ಟಿದ ವಿಷದ ಹಾವು ಎಲ್ರನ್ನೂ ಕಚ್ಚತ್ತೆ. ಅದು ನಿಜ ವೈಜು. ನಾನು ಅನುಮಾನ ಪಡೋದನ್ನ ನಿಲ್ಲಿಸ್ತೀನಿ. ಆದ್ರೆ ತುಂಬಾ ಎಚ್ಚರವಾಗೇ ಇರ್ತೀನಿ. ಆದ್ರೆ ಹೀಗೆಲ್ಲ ಯಾಕಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನನಗೂ ಆ ಭಯ ಇದೆ ರೀ. ಇತ್ತೀಚೆಗೆ ನೀವು ವಿರಾಜ್ನ ಗಮನಿಸಿದ್ದೀರಾ? ಅವ್ನ್ ಯಾಕೋ ಮೊದ್ಲಿನ ಥರನೇ ಇಲ್ಲ. ಯಾವಾಗ್ಲೂ ಏನೋ ಕಳ್ಕೊಂಡಿರೋರ್ ಥರ ಇರ್ತಾನೆ. ಹೌದು, ನಾನು ಅಬ್ಸರ್ವ್ ಮಾಡಿದ್ದೀನಿ. ನಿನ್ನೆ ರಮ್ಯಾ ಮೇಲೆ ವಾಯ್ಸ್ ರೇಜ್ ಮಾಡಿದ್ದಾನೆ. ಇದನ್ನೆಲ್ಲ ಕೇಳಿದ್ರೆ ಇವನು ನಮ್ ವಿರಾಜ್ ಅನ್ಸುತ್ತಾ? ರೀ, ಯಾವ್ದಕ್ಕೂ ಒಂದ್ಸಲ ರಮ್ಯಾ ಜಾತಕ ತೋರ್ಸೋಣವಾ? ವೈಜು, ಇಲ್ಲಿನ ಪರಿಸ್ಥಿತಿಗಳು ಸದ್ಯಕ್ಕೆ ಸರಿ ಇಲ್ಲ. ಇಂಥ ಸಮಯದಲ್ಲಿ ಜಾತಕ ತೋರ್ಸೋದ್ ಬೇಕಾ? ಅದು ಸರಿ ಹೋಗ್ಲಿ ಅಂತಾನೆ ಜಾತಕ ತೋರ್ಸೋಣ ಅಂತ ಹೇಳ್ತಿರೋದು. ನೋಡು ವೈಜು, ಮೊದ್ಲೇ ನಾವೆಲ್ಲ ಸೇರಿ ಅಣ್ಣ ಅತ್ತಿಗೆನ ಮೂಲೆ ಗುಂಪು ಮಾಡ್ತಾ ಇದೀವಿ ಅನ್ನೋ ಮಾತು ಕೇಳ್ಬರ್ತಾ ಇದೆ. ಅಲ್ಲ, ಅವ್ರು ಮಾಡ್ತಿರೋ ಆರೋಪಕ್ಕೂ ನಾವು ಜಾತಕ ತೋರ್ಸಕ್ಕೂ ಏನ್ರೀ ಸಂಬಂಧ? ಸಂಬಂಧ ಇದೆ ವೈಜು. ಮಿಥಿಲಾನೇ ಮುಂದೆ ನಿಂತ್ಕೊಂಡು ಅವರಿಬ್ರು ಎಂಗೇಜ್ಮೆಂಟ್ ಮಾಡಿಸ್ತಾ ಇದ್ದಾಳೆ. ಹೀಗಿರುವಾಗ ನಾವು ಅವಳ ನಿರ್ಧಾರನ ಅನುಮಾನ ಪಟ್ಟಾಗಲ್ವಾ? ಹಾಗೆ ರಮ್ಯಾಗೂ ಬೇಜಾರಾಗ್ಬೋದು. ಆದ್ರೂ ಇನ್ನೊಂದ್ಸಲ ಜಾತಕ ತೋರಿಸಿ ಎಲ್ಲಾನು ಸರಿಯಾಗಿದೆ ಅಂದ್ರೆ ನನಗೂ ನೆಮ್ಮದಿ ಅಲ್ವಾ? ಅಮ್ಮನೊಪ್ಪಿಗೆಯಿಂದನೇ ವಿರಾಜ್ ಮತ್ತೆ ರಮ್ಯಾದು ನಿಶ್ಚಿತಾರ್ಥ ಆಗ್ತಿದೆ ಅಂದ್ಮೇಲೆ ಅಮ್ಮನೂ ಜಾತಕ ನೋಡಿನೇ ಮುಂದುವರ್ಸಿರ್ತಾರಲ್ವಾ? ಆದ್ರೂ ನನ್ ಮನ್ಸಿಗೆ ಸಮಾಧಾನ ಇಲ್ಲ ರೀ. ವೈಜು, ಜಾತಕ ವಿಚಾರ ಈಗ ಮಾತಾಡಿದ್ರೆ
ರಮ್ಯಾ ಮನ್ಸಿಗೂ ಬೇಜಾರಾಗ್ಬೋದು. ಹಾಗೆ ಅಮ್ಮ ಮಿಥಿಲ ಆಯ್ಕೆಯನ್ನು ಪ್ರಶ್ನೆ ಮಾಡ್ದಾಗ ಆಗ್ಬೋದು. ಹಾಗಾಗಿ ಜಾತಕದ ವಿಷಯನ ಇಲ್ಲಿಗೆ ಬಿಟ್ಬಿಡು. ಜಾತಕ ತೋರ್ಸಿದ್ರೆ ಬೇರೆಯವ್ರಿಗೆ ಗೊತ್ತಾಗುತ್ತೆ ಅಂತ ನೀವು ಬೇಡ ಅಂತ ಹೇಳ್ತಿರೋದಾ? ನೋಡಿ, ನಾನು ಈ ವಿಚಾರನ ಯಾರಿಗೂ ಹೇಳಲ್ಲ. ಸೂರ್ಯನಾರಾಯಣ್ ಭಟ್ರ ಹತ್ರ ನಾನೇ ಹೋಗಿ ಜಾತಕ ತೋರ್ಸ್ಕೊಂಬರ್ತೀನಿ. ಅವ್ರೊಂದ್ಸಲ ಅವ್ರ ಬಾಯಾರೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ರೆ ನನ್ನ ಮನಸ್ಗೂ ನೆಮ್ಮದಿ ಅಲ್ವಾ? ಪ್ಲೀಸ್ ರೀ, ಬೇಡ ಅಂತ ಹೇಳ್ಬೇಡಿ. ಸತ್ಯ ಕಣ್ಮುಂದೆ ಕಾಣ್ತಿರುವಾಗ ಮನ್ಸಿಗೆ ಸುಳ್ಳು ಹೇಳಿ ಸಮಾಧಾನ ಮಾಡ್ಕೊ ಅಂತ ಹೇಳ್ತಿದ್ಯಾ ಮಿಥಿಲ? ಅಮ್ಮಮ್ಮ, ಸುಳ್ಳು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಿಲ್ಲ. ಮನೆ 2 ಭಾಗ ಆಗ್ತಿರೋದು ನಿಜ. ಆದ್ರೆ ಅದು ಆಗದೆ ಇರೋ ಹಾಗೆ ನೋಡ್ಕೊಳ್ಬಹುದು ಅಂತ ಭರವಸೆ ಕೊಡ್ತಾ ಇದ್ದೀನಿ. ಆ ಭರವಸೆ ನಿನ್ನ ಮೇಲೆ ನನ್ಗಿದೆ. ದೊಡ್ಡ ಜವಾಬ್ದಾರಿನೇ ನಿನ್ ಹೆಗಲ ಮೇಲೆ ಹಾಕ್ತಿದ್ದೀನಿ. ಅಮ್ಮಮ್ಮ, ಅದು ನನ್ನ ಕರ್ತವ್ಯ. ಅಮ್ಮಮ್ಮ, ನಾಳೆ ಮನೆಯವರೆಲ್ಲರೂ ಒಟ್ಟಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣವಾ? ಮನೆ ಒಗ್ಗಟ್ಟಿಗೆ ದೇವ್ರ ಮೊರೆ ಹೋಗೋಣ ಅಂತನಾ? ಅಲ್ಲ, ಒಟ್ಟಿಗೆ ಬರೋ ಕಂಟಕನ ಎದುರಿಸೋಣ ಅಂತ. ಕಂಟಕನ? ಯಾರಿಗೆ? ನಮ್ ವಿರಾಜ್ಗೆ. ವಿರಾಜ್ಗ? ಹೌದಮ್ಮಮ್ಮ, ವಿರಾಜ್ ಯಾವತ್ತೂ ಸೋಲೋನಲ್ಲ. ಹಾಗಿದ್ಮೇಲೆ ಇವತ್ತು ವಾರಿಜಿ ಅವ್ರ ಡೀಲ್ ಕ್ಯಾನ್ಸಲ್ ಆಯ್ತು. ಅದಕ್ಕೆ ಸೋಮಿಯಾಜಿ ಅವರಿಗೆ ಕಾಲ್ ಮಾಡಿದ್ದೆ. ಸೋಮಿಯಾಜಿ ಅವ್ರು ಹೇಳಿದ್ರು ಅವನ ಜಾತಕದಲ್ಲಿ ಕಂಟಕ ಇದೆ ಅಂತ. ಸೌಮ್ಯಾಜಿನೇ ಹೇಳಿದಾರ? ಹೌದಮ್ಮಮ್ಮ. ಆದ್ರೆ ನೀವ್ ಹೆದರ್ಕೋಬೇಡಿ, ಪರಿಹಾರ ಕೂಡ ಹೇಳಿದ್ದಾರೆ. ಏನ್ ಪರಿಹಾರ ಸೂಚಿಸಿದ್ದಾರೆ? ಹರಕೆ ಕಟ್ಕೊಳಕ್ ಹೇಳಿದ್ದಾರೆ. ಆದ್ರೆ ನಾನ್ ಕಟ್ಕೊಂಡಿದ್ದೀನಿ. ನಾಳೆ ಎಲ್ರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋದ್ರೆ ಹರಕೆ ತೀರ್ಸಿ ಬರ್ಬೋದು. ಸರಿ, ಹಾಗೆ ಮಾಡೋಣ. ಮನೆಯವ್ರನ್ನೆಲ್ಲ ಸೇರ್ಸು. ಸರಿ ಅಮ್ಮಮ್ಮ. ವಿರಾಜ್ ವಿಷಯದಲ್ಲಿ ಹರಕೆ ಅಂದ್ರೆ ಅದನ್ನ ನಾನೇ ತೀರಿಸ್ತೀನಿ ಮಿಥಿಲ. ಇಲ್ಲ ಅತ್ತೆ, ಯಾರ್ ಹರಕೆ ಕಟ್ಕೊಂಡಿದ್ದಾರೋ ಅವರೇ ಹರಕೆ ತೀರ್ಸ್ಬೇಕಂತೆ. ಅದಕ್ಕೆ ನಾನೇ ತೀರಿಸ್ತೀನಿ. ಆದ್ರೂ ಮಿಥಿಲ, ನೀನ್ ಇದನ್ನೆಲ್ಲ ಅಕ್ಕೇನು ತಾಯಿ ತರ ಅಂತಾರಲ್ಲ,